ಗ್ಯಾಸ್ ಸಿಲಿಂಡರ್ ಸಮಸ್ಯೆಗೆ ಪರಿಹಾರ ಕಂಡುಕೊಂಡ ಬೆಳಗಾವಿ ಜನ ಬಯೋಗ್ಯಾಸ್ ಬಳಕೆಗೆ 2 ಗ್ರಾಮಗಳ ಗ್ರಾಮಸ್ಥರು ಮುಂದಾಗಿದ್ದಾರೆ. 70% ಜನ ಇಲ್ಲಿ ಬಂದಾಗಿದ್ದ ಗೋಬರ್ ಗ್ಯಾಸ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಕಡೋಲಿ ಕಟ್ಟಣಬಾವಿ ಜನ ಬಂದಾಗಿದ್ದಂಥ ಗೋಬರ್ ಗ್ಯಾಸ್ ಅನ್ನ ಶುರು ಮಾಡಿದ್ದಾರೆ. ಕೇವಲ 4 ಬುಟ್ಟಿ ಸಗಣಿಯಲ್ಲಿ 1 ದಿನದ ಅಡುಗೆ ಮಾಡಿದ್ದಾರೆ ಜನ. ಗ್ಯಾಸ್ ಸಿಲಿಂಡರ್ ಸಿಗದೆ ಮನೆಗಳಲ್ಲೂ ಕೂಡ ಗೋಬರ್ ಗ್ಯಾಸ್ ಬಳಕೆ ಮಾಡಲಾಗ್ತಾ ಇದೆ. 2 ಗ್ರಾಮಗಳಲ್ಲಿ ಅಂದಾಜು 500ಕ್ಕೂ ಹೆಚ್ಚು ಬಯೋಗ್ಯಾಸ್ ಬಳಕೆ ಮಾಡಲಾಗ್ತಾ ಇದೆ. ಹೊಗೆ ರಹಿತ ಒಲೆಗೆ ಗೋಬರ್ ಗ್ಯಾಸ್ ಉತ್ತಮ ಪರಿಹಾರ ಅಂತ ಹೇಳಿ ಜನ ಕಂಡುಕೊಂಡಿರೋದು. 2 ದನ ಕರುಗಳು ಇದ್ರೆ ಸಾಕು, ಬಯೋಗ್ಯಾಸ್ ರೆಡಿ ಆಗುತ್ತೆ. ದನಗಳ ಸಗಣಿಯಿಂದ ಗೋಬರ್ ಗ್ಯಾಸ್ ತಯಾರಿ ಮಾಡಲಾಗ್ತಾ ಇದೆ. ಹಣ ಉಳಿತಾಯ ಆಗುತ್ತೆ. ಸ್ಫೋಟದ ಆತಂಕ ಇಲ್ಲದೆ ಅಡುಗೆಯನ್ನು ಕೂಡ ಮಾಡಬಹುದು. ಇದು ಇದರ ಪ್ರಯೋಜನ. ಸೊ ಇದು ಸಹಜವಾಗಿ ಹಳ್ಳಿ ಮನೆಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ, ಈಗಲೂ ಕೂಡ ಇದೆ ಇದು, ಬಟ್ ಭಾಳ ಕಡಿಮೆ. ಯಾಕೆ ಅಂತ ಅಂದರೆ ಆರಾಮಾಗಿ LPGನೇ ಸಿಗುತ್ತಲ್ಲ ಅನ್ನೋ ನಿಟ್ಟಿನಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹೂಗಾರ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಏನು ಇರಾನ್ ಹಾಗೂ ಇಸ್ರೇಲ್ ಅಮೇರಿಕ ಯುದ್ಧ ನಡೆರ್ತಕ್ಕಂಥದ್ದು ಸಾಕಷ್ಟು ಏನು ಅಂತಂದರೆ ಯುದ್ಧದಿಂದ ಪರಿಣಾಮ ಉಂಟಾಗಿರ್ತಕ್ಕಂಥದ್ದು. ದೇಶಾದ್ಯಂತ ಕೂಡ ಹಲವಾರು ಸಮಸ್ಯೆಗಳು ಕೂಡ ಅದರಲ್ಲಿ ಗ್ಯಾಸ್ ಆಗಿರ್ಬೋದು, ಇಂಧನ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಇನ್ನಿರುತ್ತೆ ಏನು ಸಮಸ್ಯೆಗಳು ಸಾಕಷ್ಟು ಈಗ ಉದ್ಭವ. ಆದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತೇಳಿ ಬೆಳಗಾವಿ ಜಿಲ್ಲಾಡಳಿತ ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಈಗ ಸದ್ಯ ಗ್ಯಾಸ್ಗೆ ಸಾಕಷ್ಟು ತೊಂದರೆ ಉಂಟಾಗುತ್ತೆ. ಅದು ಡೊಮೆಸ್ಟಿಕ್ ಆಗಿರ್ಬೋದು ಮತ್ತು ಕಮರ್ಷಿಯಲ್ ಆಗಿರ್ಬೋದು, ಎರಡಕ್ಕೂ ಸಾಕಷ್ಟು ಅಂದರೆ ಅಭಾವ ಇರ್ತಕ್ಕಂಥದ್ದು. ಹಾಗಾಗಿ ಸಮಯಕ್ಕೆ ವೇಳವಾಗಿ ಸಿಗ್ತಾ ಇಲ್ಲ ಅನ್ನೂ ಕೂಡ ಸಾಕಷ್ಟು ಜನರು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಮಗೆ ಯಾವುದೇ ರೀತಿ ಸಿಗ್ತಾ ಇಲ್ಲ. ಆದರೆ ಹಳ್ಳಿ ಭಾಗದಲ್ಲಿ ಯಾವ ರೀತಿ ಗ್ಯಾಸನ್ನು ಯೂಸ್ ಮಾಡ್ತಾರೆ ಅನ್ನೋದು ನಿಮಗೆ ಏನು ಸಾಕ್ಷಿ ಸಮೇತ ನಾವು ದೃಶ್ಯದಲ್ಲಿ ತೋರಿಸ್ತೀವಿ. ಯಾವ ರೀತಿ ಅಂದರೆ ಹಳ್ಳಿ ಭಾಗದಲ್ಲಿ ಅಂತಂದರೆ ಈ ಏನು ಆಕಳು ಮತ್ತು ದನಗಳು, ಎತ್ತುಗಳು ಏನಿರ್ತಾವೆ, ಈ ಎತ್ತುಗಳನ್ನ ಏನು ಸೆಗಣಿ ಅಂದರೆ ಗೊಬ್ಬರವನ್ನು ಯೂಸ್ ಮಾಡಿಕೊಂಡು ಏನು ಅಂತಂದರೆ ಇಲ್ಲಿಂದ ಬಯೋಗ್ಯಾಸನ್ನು ತಯಾರು ಮಾಡ್ತಾರೆ. ಇಲ್ಲಂದರೆ ಇಲ್ಲಿ ಈ ತೊಟ್ಟಿಯಲ್ಲಿ ಏನು ಮಾಡ್ತಾರೆ ಅಂದರೆ ಮೊದಲು ಈ ತೊಟ್ಟಿಯಲ್ಲಿ ಸೆಗಣಿಯನ್ನು ಹಾಕಿ ಅಂದರೆ ಗೊಬ್ಬರವನ್ನು ಹಾಕಿ ನೀರಿನಿಂದ ಅದನ್ನು ಕಲಿಸಿ ಇಲ್ಲಿಂದ ಇಲ್ಲಿ ಒಳಗಡೆ ಒಂದು ರಂಧ್ರವನ್ನು ಮಾಡಿ ಈ ಮೂಲಕ ಒಳಗಡೆ ಬಿಡ್ತಾರೆ. ನಂತರ ಇಲ್ಲಿಂದ ಏನು ಒಳಗಡೆ ಇಲ್ಲಿ ಸ್ಟೋರೇಜ್ ಆಗುತ್ತೆ. ಈ ಸ್ಟೋರೇಜ್ ಆದಂಥ ಸಂದರ್ಭದಲ್ಲಿ ಒಳಗಡೆ ನೀರು ಮತ್ತು ಏನು ಗೊಬ್ಬರ ಒಳಗಡೆ ಶೇಖರಣೆ ಆಗಿ ಅಲ್ಲಿಂದ ಆವಿ ಉತ್ಪತ್ತಿ ಆಗುತ್ತೆ. ಹೀಗಾಗಿ ಆ ಆವಿ ಮೂಲಕ ಏನಂತಂದರೆ ಇಲ್ಲಿ ಪೈಪ್ಲೈನ್ ಇದೆ. ಈ ಪೈಪ್ಲೈನ್ ಮೂಲಕವೇ ಏನು ಒಳಗಡೆ ಏನಂತಂದರೆ ಕನೆಕ್ಷನನ್ನು ಕೊಟ್ಟಿರ್ತಾರೆ. ಹಾಗಾಗಿ ಆ ಕನೆಕ್ಷನ್ ಮೂಲಕನೇ ಒಳಗಡೆ ಅಡುಗೆ ಮಾಡತಕ್ಕಂಥದ್ದು. ಹಾಗಾಗಿ ಸದ್ಯ ಏನಂತಂದರೆ ಇಲ್ಲಿ ಗೊಬ್ಬರವನ್ನು ಸ್ಟಾಕ್ ಕೂಡ ಮಾಡ್ಕೊಂಡಿರ್ತಾರೆ. ಯಾಕಂತಂದರೆ ಏನು ದನಗಳನ್ನು ಏನು ಸಾಕೊಂಡಿರ್ತಾರೆ ಮನೆಯಲ್ಲಿ, ಆ ದನಗಳ ಸಗಣಿ ಅಂದರೆ ಆ ಗೊಬ್ಬರವನ್ನು ಸ್ಟಾಕ್ ಮಾಡಿಕೊಂಡು ಪ್ರತಿನಿತ್ಯ 2 ರಿಂದ 3 ಬುಟ್ಟಿಗಳನ್ನು ಆ ಏನು ಶೇಖರಣೆ ಒಳಗಡೆ ಮಾಡಿಕೊಂತ ಅಂದರೆ ಅದನ್ನು ಅಲ್ಲಿ ಹಾಕಿ ಕಲಿಸಿಕೊಂಡು ಅದನ್ನೇಂತಂದ್ರೆ ತಯಾರು ಮಾಡ್ತಕ್ಕಂಥದ್ದು. ಹೀಗಾಗಿ ನಂತರ ಅಲ್ಲಿಂದ ಏನಂತಂದ್ರೆ ಅದು ಆವಿ ಏನು ಉತ್ಪಾದನೆ ಆಗುತ್ತೆ, ಆವಿ ಮೂಲಕ ಏನಂತಂದರೆ ಇಲ್ಲಿ ಪೈಪ್ಲೈನ್ ಮೂಲಕ ಸೀದಾ ಒಳಗಡೆ. ಮೇಡಮ್, ಈಗ ಎಷ್ಟು ವರ್ಷದಿಂದ ನೀವು ಇದನ್ನು ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀರಿ? ಮತ್ತು ಅದು ಸ್ಟಾರ್ಟ್ ಆಗಿದ್ದು 1993 ರೀ. ಅವರು ಶಿವಾಜಿ ಕಾಗ್ನಿಕರ್ ಅವ್ರು ಮಾಡಿಕೊಟ್ರು. ಶಿವಾಜಿ ಕಾಗ್ನಿಕರ್ ಅವ್ರು ಮಾಡಿಕೊಟ್ಟಾರ್ರಿ ಅದನ್ನ. ಏನು ಹೆಂಗೆ ತಯಾರು ಮಾಡ್ತೀರಿ? ಅಲ್ಲಿಂದ ಹೆಂಗೆ ಬರುತ್ತೆ ಅಂತ? ಅದು ಸಗಣಿ ಹೋದಲ್ಲಿ ಹಾಕ್ತೇವ್ರಿ, ಕಲಸಿ ಅದು ನೀರು ಹಾಕಿ ಇದನ್ನು ಮಾಡಿ ಅದು ಕಲಿಸಿ ಬಿಟ್ಬಿಡ್ತೇವ್ರಿ. ಆಮೇಲೆ ವೇಸ್ಟೇಜ್ ಹಾಕೋದ್ರಿ, ಅದು ಟಾಯ್ಲೆಟ್ದು ಎಲ್ಲ ಅಲ್ತ್ರಾಗ ಹೋಗ್ತೈತ್ರಿ.